ಖುಷಿ ಯಾರದು? ಐ ಗೆಸ್ ಫಸ್ಟ್ ಟೈಮ್ ಶಿ ಇಸ್ ವಾಚಿಂಗ್. ನೋ, ಬೇರೆ ಕ್ಯಾಟ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಭಯ ಪಡ್ಕೊಂಡು ಸಡನ್ ಆಗಿ ತಿರುಗ್ಕೊಂಡು ಬಿಟ್ಲು. ಅಲ್ಲಿ ನೋಡಿ ಖುಷಿ, ಖುಷಿ ಮುಖ ತಿರುಗಿಸ್ಕೊಂಡ್ಬಿಟ್ಲು. ಶಿ ಇಸ್ ವಾಚಿಂಗ್. We are taking her to a pet-friendly cafe. That is Vishal Cafe. That is near to our house. We are taking her out like this to a cafe for the first time. So ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಯೂಸ್ ಟು ಆಗಿದ್ದಾಳೆ ಅನಿಸ್ತಾ ಇದೆ. ಹೊರಗಡೆ ಒಂದು ಕ್ಯಾಟ್ ಜೊತೆ ಫ್ರೆಂಡ್ಶಿಪ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಇಬ್ಬರು ಸ್ವಲ್ಪ ಅವ್ರವ್ರ ಬೌಂಡ್ರಿನಲ್ಲೇ ಇದ್ಬಿಟ್ಟು ಆರಾಮಾಗಿರೋಣ ಅಂತ ಏನೂ ಮಾತಾಡ್ಕೊಂಡಿಲ್ಲ. ಸುಮ್ಮನೆ ಜಸ್ಟ್ ಲುಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಏನು ಖುಷಿ ಫ್ರೆಂಡ್ಸ್ ಮಾಡ್ಕೊಡಲ್ವಾ? ಸೊ ನೋಡೋಣ. Actually, we were supposed to go to Vishal's, which is right next to Art of Living, but I don't know boats. ಬಟ್ ಅಲ್ಲಿ ನಾವು ಹೋದ ತಕ್ಷಣ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಇಟ್ ಈಸ್ ಔಟ್ಡೋರ್ ಆಕ್ಚುಲಿ. ಸೊ ಖುಷಿ ಬೇರೆ ಕರ್ಕೊಂಬಂದಿದ್ವಿ ಫಸ್ಟ್ ಟೈಮ್. ಮಳೆಗೆ ಭಯ ಆಗ್ಬಿಡುತ್ತೆ ಅವಳಿಗೆ ಅಂತ ಹೇಳ್ಕೊಂಡು ವಿ ಕೇಮ್ ಟು ಅದರ್ ಕೆಫೆ ವಿಚ್ ಇಸ್ ಪೆಟ್ ಫ್ರೆಂಡ್ಲಿ ಅಗೇನ್. ಇಟ್ ಈಸ್ ಬಿಗ್ ಬ್ಯಾರನ್ ಅಂತ. ತುಂಬಾ ಚೆನ್ನಾಗಿದೆ. ಫುಡ್ ಅಂತೂ ಸಖತ್ತಾಗಿದೆ. ಐ ಆಮ್ ನಾಟ್ ರಿಗ್ರೆಟಿಂಗ್. ಅಂಡ್ ಆಂಬಿಯನ್ಸು ಹಂಗೆ ತುಂಬಾ ಚೆನ್ನಾಗಿದೆ. ಅಂಡ್ ಇಂಡೋರ್ ಔಟ್ಡೋರ್ ಎಲ್ಲ ಆಪ್ಷನ್ಸ್ ತುಂಬಾನೇ ಇದೆ. It is very vast actually. So just enjoying the food with Khushi. I guess even Khushi is enjoying. Yes. She is calm. She's calm. Usually cats na maintain ಮಾಡೋದು when we take it outdoor ಸ್ವಲ್ಪ ಕಷ್ಟನೇ. So Shih Tzu ಇಲ್ಲ ನಾಯಿಗಳಾದ್ರೆ they become comfortable, but cats are really shy. ಇವಾಗ ನೋಡಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ when she is facing towards us ಅಂದ್ರೆ she is comfortable ಅಂತ. If she is not comfortable, she will be like ತುಂಬಾ ಮುದ್ರಾಕೊಂಡು ಮಲ್ಕೊಂತಾಳೆ. ಫೇಸ್ ನ ಲೈಕ್ ಎಕ್ಸ್ಪೋಸೇ ಮಾಡಲ್ಲ. ಟೂ ಕ್ಲೋಸ್ ಟು ದ ಫ್ಲೋರ್ ಆಗ್ಬಿಡ್ತಾಳೆ. ಮುಖ ಎತ್ತಲ್ಲ. ಮೋಸ್ಟ್ ಪ್ರಾಬಬ್ಲಿ ಹೆಂಗಿರುತ್ತೆ ಅಂದ್ರೆ ಡಾಗ್ಸ್ ಲವ್ ಟು ಗೋ ಔಟ್. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕ್ಯಾಟ್ಸ್ ನ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದಾರೆ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ದಟ್ ಬೇಡ ಖುಷಿಗೆ ಯಾಕೆ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ವು ಅಂತ. ಬಟ್ we thought he's missing out a lot of things. ಪಾಪದ್ದು ಅದನ್ನು ಕರ್ಕೊಂಡ್ ಬರೋಣ ಆಚೆ. ಯಾಕಂದ್ರೆ ನಾವ್ ಯಾವತ್ತು ಹೊರಗಡೆಯಿಂದ ಮನೆಗೆ ಹೋಗ್ಬೇಕಂದ್ರೆ we always feel that ಪಾಪ ಡೋರ್ ಹತ್ರ ಕಾಯ್ತಾ ಕುತ್ಕೊಂಡಿರ್ತಾಳೆ. ಸೊ ಅದಕ್ಕೆ we thought okay ಈ ತರ ಕಂಫರ್ಟೇಬಲ್ ಆದಂದ್ರೆ let's take her out and we'll see ಅಂತ.
some pet friendly cafe anta. Initial plan was to go to Vishal's cafe, but unfortunately ಅಲ್ಲಿ ತುಂಬಾ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಔಟ್ಡೋರ್ ಇದ್ದಿದ್ದರಿಂದ we couldn't go there. ನಮ್ಮ ಲಿಸ್ಟಲ್ಲಿ ಇನ್ನೊಂದು ಇದ್ದಿದ್ದು ಬಿಗ್ ಬ್ಯಾರನ್ ಅಂತ, ಇಟ್ಸ್ ಇನ್ ದ ವಾಜರಳ್ಳಿ ಹತ್ರ ಆಗುತ್ತೆ. ಸೊ ಇಟ್ ಈಸ್ ರಿಯಲಿ ಗುಡ್, ಯಾಕಂದರೆ ಅವ್ರ ಹತ್ರ ಇಂಡೋರ್ ಇದೆ, ಔಟ್ಡೋರ್ ಇದೆ. ಸೊ ಔಟ್ಡೋರ್ ಸಿಟಿಂಗ್ ಏರಿಯಾ ಇಸ್ ಆಲ್ಸೋ ವೆರಿ ನೈಸ್, ಇಂಡೋರ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಂಡ್ ಫುಡ್ ಇಸ್ ಅಮೇಝಿಂಗ್. ಪ್ಲಸ್ ಇಟ್ ಈಸ್ ಪೆಟ್ ಫ್ರೆಂಡ್ಲಿ. ನನಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಐ ಗೆಸ್ ಖುಷಿ ಆಲ್ಸೋ ಎಂಜಾಯ್ಡ್ ಹಿಯರ್ ಅ ಲಾಟ್ ಬಿಕಾಸ್ ಅವಳು ಏನು ಕೋಸಿ ಎನ್ವೈರ್ಮೆಂಟ್ ತುಂಬ ಇಷ್ಟಪಡ್ತಾಳೆ. ಆ್ಯಂಡ್ ಸಿನ್ಸ್ ಇಟ್ ವಾಸ್ ಅಟ್ ಫಸ್ಟ್ ಟೈಮ್ ನಾವು ಈ ಬ್ಯಾಗಿಂದ ಅವಳನ್ನ ಆಚೆ ತೆಗ್ದಿಲ್ಲ, ಶಿ ಇಸ್ ವೆರಿ ಕಂಫರ್ಟೇಬಲ್, ಆರಾಮಾಗಿ ಕೂತು ನಮ್ಮ ಜೊತೆ ಊಟ ಮಾಡಬೇಕಂತೆ. ಸೊ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇಫ್ ಯು ಹ್ಯಾವ್ ಅ ಪೆಟ್ ಆ್ಯಂಡ್ ಯು ಲೈಕ್ ಕೋಸಿ ಎನ್ವೈರ್ಮೆಂಟ್, ಸ್ವಲ್ಪ ಗ್ರೀನರಿ ಇರಬೇಕು, ಆ್ಯಂಬಿಯನ್ಸ್ ತುಂಬ ಇಷ್ಟಪಡ್ತೀರಾ, ಅಲಾಂಗ್ ವಿತ್ ಅ ಗುಡ್ ಫುಡ್ ಅಂದರೆ ಐ ಡೂ ರೆಕಮೆಂಡ್ ಬಿಗ್ ಬ್ಯಾರನ್. It is really good, you can try it once.